ಸರ್ ನಮಸ್ತೆ. ಮೊದಲನೇದಾಗಿ ನಾವು ಯಡಿಯೂರಪ್ಪನವರ ರಾಜಕಾರಣದ ಜೀವನದ ಬಗ್ಗೆ ಮಾತನಾಡೋದಕ್ಕೂ ಮೊದಲು ನೀವು ರಾಜಕೀಯಕ್ಕೆ ಯಾವ ರೀತಿಯಾಗಿ ಎಂಟ್ರಿ ಆದ್ರಿ ಅನ್ನುವಂಥದ್ದು. ನಾನು ವಿದ್ಯಾರ್ಥಿ ಪರಿಷತ್ನ ಒಬ್ಬ ಕಾರ್ಯಕರ್ತನಾಗಿ ಬೆಳೆದು ಬಂದವನು, ಸ್ವಯಂ ಸೇವಕನಾಗಿ ಬೆಳೆದು ಬಂದವನು. ರಾಷ್ಟ್ರೀಯ ವಿಚಾರದ ಅಡಿಯಲ್ಲಿ ಈ ಸಮಾಜದಲ್ಲಿ ಕೆಲಸ ಮಾಡಬೇಕು, ಹಿಂದುತ್ವಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕೆನ್ನುವಂಥ ದೃಷ್ಟಿಯಲ್ಲಿ ರಾಜಕಾರಣದ ವ್ಯವಸ್ಥೆಗೆ ಬಂದವನು. ನಾನು ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಸನ್ಮಾನ್ಯ ಯಡಿಯೂರಪ್ಪನವರ ಹೋರಾಟ, ಅವರ ಸಂಘಟನಾ ಚಾತುರ್ಯತೆ ಮತ್ತು ಅವರ ನಾಯಕತ್ವಕ್ಕೆ ನಾನು ಬಹಳ ರೀತಿಯಲ್ಲಿ ಬೆಲೆಯನ್ನು ಕೊಟ್ಟವನು ಮತ್ತು ಆಕರ್ಷಿತನಾದವನು ಅವರ ಈ ಹೋರಾಟಗಳಿಗೆಲ್ಲ. ಪ್ರಾಯಶಃ ನಾನು ವಿದ್ಯಾರ್ಥಿ ಜೀವನದಲ್ಲಿ ನಾನೊಂದು ನೆನಪನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು SDM ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ನಮ್ಮ ಪ್ರಾಂಶುಪಾಲರ ಹತ್ರ ಹೇಳಿದೆ, ನಮ್ಮ ಪದಗ್ರಹಣ ಮಾಡಬೇಕಾದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕರೆಸಿ ನಮ್ಮ ಪದಗ್ರಹಣ ಆಗಬೇಕು ಅಂತೇಳಿ. ಆವಾಗ ತಮಾಷೆ ಮಾಡಿದರು ನಮ್ಮ ಪ್ರಾಂಶುಪಾಲರು, ಏನ್ರಿ ನೀವು ಒಂದು ಕಾಲೇಜ್ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಉಪಮುಖ್ಯಮಂತ್ರಿಗಳ ಬರಬೇಕು ಅಂತ ಹೇಳ್ತಿದ್ದೀರಲ್ಲ ಅಂತೇಳಿ. ಇಲ್ಲ ಸರ್, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಪ್ರಾಯಶಃ ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ನ ಸಂಘಟನಾ ಕಾರ್ಯದರ್ಶಿಯಾಗಿ N. ರವಿಕುಮಾರ್ ಅವರಿದ್ದರು. ನಾನು ಮರುದಿವಸ ಬೆಂಗಳೂರು ಬಂದು ರವಿಕುಮಾರ್ ಹತ್ರ ಬಂದು ಯಾದವ ಸ್ಮೃತಿಯಲ್ಲಿ ಬಂದು, ಸರ್ ಯಡಿಯೂರಪ್ಪ ಸಾಹೇಬ್ರು ಮನೆಗೆ ಕರ್ಕೊಂಡು ಹೋಗ್ಬೇಕು ಸರ್, ಹೀಗೆ ನಮ್ಮದು ಕಾರ್ಯಕ್ರಮಕ್ಕೆ ಅವ್ರು ಬರಬೇಕು ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಪ್ರಾಯಶಃ ರವಿಕುಮಾರ್ ಅವರು ನನ್ನ ಕರ್ಕೊಂಡು ಹೋದರು. ಯಡಿಯೂರಪ್ಪ ಸಾಹೇಬ್ರ ಹತ್ರ ಹೇಳಿದ್ದೆ, ನಮ್ಮ ಸ್ಟೂಡೆಂಟ್ ಯೂನಿಯನ್ ಪದಗ್ರಹಣ ಇದೆ, ನೀವು ಬರಬೇಕು ಅಂತ ಹೇಳಿದಾಗ ಪ್ರಾಯಶಃ ಯಾವುದೇ ಒಂದು ಕಾರ್ಯಕರ್ತನಿಗೆ ಹೇಗೆ ಅವರು ಪ್ರೇರಣೆ ಆಗಿದ್ದರು ಅಂತ ಹೇಳಿದರೆ, ತಕ್ಷಣ ಇಂಥ ದಿನ ಬರ್ತೀನಿ ಅಂತ ಒಪ್ಕೊಂಡ್ರು, ಡೈರಿಯಲ್ಲಿ ಬರೆಸಿದ್ರು. ನಮ್ಮ ಪದಗ್ರಹಣಕ್ಕೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದು ಪದಗ್ರಹಣದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು ಅಂತ ಹೇಳಿದರೆ, ಪ್ರಾಯಶಃ ನನ್ನ ಜೀವನಕ್ಕೆ ಅತ್ಯಂತ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ನಾಯಕತ್ವ ಅವರು. ಅವತ್ತಿನಿಂದ ನಾನು ರಾಜಕಾರಣದ ಅಡಿಯಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರ ಹೋರಾಟ, ವಿಧಾನಸೌಧದಲ್ಲಿ ಅವ್ರು ಮಾತಾಡ್ತಕ್ಕಂಥ ಶೈಲಿ ಮತ್ತು ಅವರ ನಾಯಕತ್ವಕ್ಕೆ ಮನಸೋತಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನೂ ಹೌದು, ನಾನೊಬ್ಬ ಪಾರ್ಟಿಯ ಕಾರ್ಯಕರ್ತನೂ ಹೌದು. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಕ್ಷೇತ್ರದ ಜನರಿಗೆ ಮನ ಮಿಡಿದಿದ್ದ BSY, ಮನೆ ಕಳೆದುಕೊಂಡವರಿಗೆ 1.5 ಬದಲಿಗೆ 5 ಲಕ್ಷ ಘೋಷಿಸಿದ್ದ ನಾಯಕ, ಬೆಳ್ತಂಗಡಿಗೆ 3.5 ಸಾವಿರ ಕೋಟಿ ಅನುದಾನ ಕರುಣಿಸಿದ್ದ ಯಡಿಯೂರಪ್ಪ, ನೆಚ್ಚಿನ ನಾಯಕನ ನೆರವು ಸ್ಮರಿಸಿದ ಶಾಸಕ ಹರೀಶ್ ಪೂಂಜಾ, ಇಟ್ಟ ಹೆಜ್ಜೆ ಕೊಟ್ಟ ಮಾತು ಎಂದು ಸರಿಸದ ಗಟ್ಟಿ ನಿಲುವು, ಹೃದಯವಂತಿಕೆ, ಮಾತೃತ್ವದ ಸ್ಪಂದನೆ ಅವರ ವ್ಯಕ್ತಿತ್ವದ ವಿಶೇಷ. ಆಡಳಿತದಲ್ಲಿ, ಹೋರಾಟದಲ್ಲಿ ಈ ರಾಜ್ಯದ ಜನತೆ ಕಣ್ಣಾರೆ ಕಂಡ ಧೀಮಂತಿಕೆಯ ನಡೆ, ದೂರದೃಷ್ಟಿತ್ವದ ಕೊಡುಗೆ ಅವರ ರಾಜಕಾರಣದ ಮೈಲಿಗಲ್ಲುಗಳು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಇಡೀ ರಾಜ್ಯದಲ್ಲಿ ನೆರೆ ಕಾಡಿತ್ತು. ಆಗ ಏಕಾಂಗಿಯಾಗಿ ಇಡೀ ರಾಜ್ಯದ ಪ್ರವಾಸಕ್ಕೆ ಟೋಂಕ ಕಟ್ಟಿ ನಿಂತಿದ್ರು. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರದ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸಿದ್ರು. ಮನೆ ಕಳೆದುಕೊಂಡವರಿಗೆ 1.5 ಲಕ್ಷ ಪರಿಹಾರಕ್ಕೆ ಬದಲಿಗೆ 5 ಲಕ್ಷ ಪರಿಹಾರವನ್ನ ಸ್ಥಳದಲ್ಲೇ ಘೋಷಿಸಿದ್ರು. ಅಷ್ಟೇ ಅಲ್ಲ, ಬೆಳ್ತಂಗಡಿ ಕ್ಷೇತ್ರದ ಅಭಿವೃದ್ಧಿಗೆ ಬರೋಬ್ಬರಿ 3.5 ಸಾವಿರ ಕೋಟಿ ಅನುದಾನ ಘೋಷಿಸೋದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೊಡುಗೆ ಕೊಡುವ ಮೂಲಕ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ BSY ಕಾಮಧೇನು ರೀತಿ ಇದ್ದದ್ದನ್ನು ಶಾಸಕ ಹರೀಶ್ ಪೂಂಜಾ ಸ್ಮರಿಸಿಕೊಳ್ತಾರೆ.